ರೂಪಾಯಿ ಇದು ಸಾಧ್ಯನಾ? ನೋಡಿ, ಡಾಲರ್ ಬಗ್ಗೆ ನಾವು ಚಿಂತೆ ಮಾಡೋದ್ ಬೇಡ. ಅಲ್ಲ ಸರ್, ಯಾಕೆ ಹೇಳ್ತಿದ್ದೆ? ಎಲ್ಲಲ್ಲ, ರೂಪಾಯಿ ಬಗ್ಗೆನೂ ನಾವು ಕೇಳ್ತಾ ಇದು ಸರ್ಕಾರಗಳು ಹೇಳಲ್ಲ. ಯಾರಾದ್ರೂ ಭಾಷಣ ಮಾಡುವಾಗ ಇನ್ನೊಂದು ದೊಡ್ಡ ವಿಷಯ ಇದು. 15 ಲಕ್ಷ ರೂಪಾಯಿ ಒಂದೊಂದು ಖಾತೆಗೆ ಹಾಕ್ಬಿಡ್ಬಹುದು, ಸ್ವಿಸ್ ಬ್ಯಾಂಕ್ ಇಂದ ಇರೋ ಬ್ಲಾಕ್ ಮನಿ ತಂದ್ರೆ ಅಂತ ಯಾರೋ ಭಾಷಣ ಮಾಡಿದ್ವು. ಯಾರೋ ಭಾಷಣ ಮಾಡಿದ್ರು. ಕಾಂಗ್ರೆಸ್ನವ್ರು ಹಿಡ್ಕೊಬಿಟ್ರು ಅದನ್ನ. ಎಲ್ಲೇ 15 ಲಕ್ಷ ಅಂತ. ಅಂದ್ರೆ ಅರ್ಥ ಏನಂದ್ರೆ, ಲಕ್ಷಾಂತರ ಕೋಟಿಗಳು ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಅದನ್ನೇನಾದ್ರೂ ತಂದು ಬಿಟ್ರೆ ಒಂದೊಂದು ಖಾತೆಗೆ 15 ಲಕ್ಷ ಬರುತ್ತೆ ಅಂತ ಹೇಳಿದ್ರು. ಯಾರಾದ್ರೂ ಲೆಕ್ಕ ಹಾಕಿದ್ರ ಇದನ್ನ? ಇಲ್ಲ, ಲೆಕ್ಕ ಹಾಕಿದ್ರ 15 ಲಕ್ಷ ಬರ್ತದೆ ಅಂತ ಯಾರಾದ್ರೂ ಲೆಕ್ಕ ಹಾಕಿದ್ರ? ಇಲ್ಲ. ಇದೇನ್ ಗೊತ್ತಾ, ಕೆಲವರು ಮಾತಾಡ್ತಕ್ಕಂಥ ಚುನಾವಣೆಯ ಸಂದರ್ಭಗಳಲ್ಲಿ ಮಾತಾಡ್ತಕ್ಕಂಥ ಮಾತುಗಳಿರ್ತಾವಲ್ಲ, ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತದೆ ಅಂತಂದ್ರೆ, ಒಂದು ಕಾಲದಲ್ಲಿ ಯಾರೋ ನಮ್ಮನ್ನು ಪ್ರಶ್ನೆ ಮಾಡಂಗೆ ಆಗತ್ತೆ. ಅದಕ್ಕೆ ಸ್ವಿಸ್ ಬ್ಯಾಂಕ್ದು ಪ್ರಯತ್ನಗಳ ನಡೆದೇ ಇದೆ. ಆದ್ರೆ ಅಲ್ಲಿನ ಕಾನೂನುಗಳ ತೊಡಕಿದೆ. ಎಲ್ಲಿ? ಸ್ವಿಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಕಾನೂನುಗಳ ತೊಡಕಿದೆ. ಅದನ್ನು ಯಾರೋ ಬಿಟ್ಬಿಟ್ಟವ್ರೆ ಅಂತ ಏನು ತಿಳ್ಕೊಬೇಡಿ. ಅದು ನಡೀತಾನೆ ಇದೆ. ಅದನ್ನ ತರೋ ಅಂತ ಕಾಲ ಬಂದೇ ಬರುತ್ತೆ. ಒಂದ್ ಕಡೆ ಎಲ್ಲ ಕೂಡ ಕುಮಾರಸ್ವಾಮಿ ನೆಕ್ಸ್ಟ್ ಸಿಎಂ ಅಂತ ಹೇಳ್ತಾ ಇದ್ದಾರೆ. 70-80 ಸೀಟ್ ನಮ್ಗೆ ಬರುತ್ತೆ, ನಾವೇ ಮುಂದೆ ಆಗ್ತೀವಿ. ಅವ್ರು ಹೇಳಿದ್ರೆ ತಪ್ಪೇನಿದೆ? ನಮ್ ಪಾರ್ಟಿಯಲ್ಲೂ ಅಶೋಕ್ ಅವ್ರು ಹೇಳಿದ್ದಾರೆ ಮೊನ್ನೆ, ನಾನು ಮುಖ್ಯಮಂತ್ರಿ ಇದಾಗಂತೆ ನಂದು ಇದೆ ಅಂತ ಹೇಳಿದ್ದಾರೆ. ಸರ್, ನೀವು ಕಾಂಗ್ರೆಸ್ ಪಕ್ಷ ಇವತ್ತು ನಡೆಸ್ತಾ ಇರೋದು ಸಾಧನಾ ಸಮಾವೇಶ ಅಲ್ಲ, ವೇದನಾ ಸಮಾವೇಶ ಅಂತ. ಹೌದು. ಬಾಗಲಕೋಟೆ ಜನ, ಧಾರವಾಡ ದಕ್ಷಿಣದ ಜನ, ದಾವಣಗೆರೆ ದಕ್ಷಿಣದ ಜನ, ಇಲ್ಲಿ ವೈಫಲ್ಯಗಳವರದನ್ನ ಅವರ ಪಟ್ಟಿ ಮಾಡಿದ್ರೆ ಇವತ್ತು ನೂರಾರು ವೈಫಲ್ಯಗಳಿವೆ. ಯಾವ್ದಾದ್ರೂ ಒಂದು ವೈಫಲ್ಯ ಎಲ್ಲ ಒಂದ್ ನಿಮಿಷ, ನಡೆಯೋ ವ್ಯಕ್ತಿ ಇಡುವುದೇ ಇರಕ್ ಸಾಧ್ಯನೇ ಇಲ್ಲ. ನಡೀದೇ ಮನೆಯಲ್ಲೇ ಕುಳಿತಿದ್ರೆ ಅವನು ಯಾವತ್ತೂ ಇಡುವುದಿಲ್ಲ. ಕೆಲಸ ಆಗ್ಬೇಕು, ಸಮಾಜ ನಡಿಬೇಕು ಅಂತದ್ರಲ್ಲಿ ಆಗತ್ತೆ. ಯಾವ ವ್ಯಕ್ತಿ ಒಂದು ಟ್ಯುಟೋರಿಯಲ್ ನಡೆಸ್ತಿದ್ನೋ ಕಳ್ಳತನದಿಂದ, ಈಸ್ ಅನ್ ಅಫಿಷಿಯಲ್, ಆತ ಏನ್ ಮಾಡ್ತಾನೆ, ತನ್ನ ಅಫಿಷಿಯಲ್ಸ್ ಯಾರ್ಯಾರು ನನ್ನ ಟ್ಯುಟೋರಿಯಲ್ಸ್ ಇದ್ದಾರೆ, ಅವನು ಯಾರ್ಯಾರಿಗೆ ನೀಟ್ ಬರೀಲಿಕ್ಕೆ ವ್ಯವಸ್ಥೆ ಮಾಡಿದ್ನೋ ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವ ಒಳಗಡೆಯಿಂದ ಮಾಡಿದ್ದಿದ್ದು ಈಗ ಸಿಕ್ಕಾಕೊಂಡಿದ್ದಾನೆ. ಯಾರೋ ಒಬ್ಬ ಮಾಡೋ ತಪ್ಪಿನಿಂದ ಅದು ಸರ್ಕಾರ ತಪ್ಪು ಮಾಡ್ದಂಗಾಗತ್ತೆ ಅಂದ್ಮೇಲೆ ಅದು ತಪ್ಪಲ್ವಾ? ತಪ್ಪೇ ಅದು. ಅದನ್ನ ನಾನು ಒಪ್ತೇನೆ. ಶಿಕ್ಷೆ ಆಗ್ಬೇಕು. ಅದಕ್ಕೆ ಕಾರಣ ಹಿಂದೆ ಏನಿದೆ ಅನ್ನೋದನ್ನ ಹುಡುಕಿ ಅವ್ರಿಗೆ ಶಿಕ್ಷೆ ಮಾಡ್ಬೇಕು. ಇವತ್ತಾಗಿರ್ತಕ್ಕಂಥದ್ದು ಲಕ್ಷಾಂತರ ಯುವಕರಿಗೆ ತೊಂದರೆ ಆಗಿದೆ. ಅದಕ್ಕೆ ಏನು ಆಲ್ಟರ್ನೇಟಿವ್ ಏನು ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಚಿಂತೆ ಮಾಡ್ತಾ ಇದೆ ಸರ್ಕಾರ. ಅದನ್ನು ಮಾಡ. ರಾಜ್ಯ ಚುನಾವಣೆ ಬಳಿಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಿತ್ತು? ಯುದ್ಧ 6 ತಿಂಗಳಿಂದ ನಡೀತಾ ಇದೆ. ಹೇಳ್ಬಿಟ್ರಲ್ಲ ನೀವು, ಚುನಾವಣೆ ಮುಗಿದ್ಮೇಲೆ ರೈಸ್ ಆಗಿದೆಯಲ್ಲ, ಅದಕ್ಕೆ ರೈಸ್ ಮಾಡಿಲ್ಲ. 2 ತಿಂಗಳು ಆಗ್ತಾ ಇದೆ, 6 ತಿಂಗಳಲ್ಲ. ಚುನಾವಣೆಗಳು ಅದಾದ್ಮೇಲೆ ನಮ್ಮಲ್ಲಿ ಚುನಾವಣೆಗಳು ಘೋಷಣೆ ಆದವು. ಅಲ್ಲಿ ಆಗಿದ ತಕ್ಷಣನೇ ನಮ್ದು ಡೀಸೆಲ್ ಪೆಟ್ರೋಲ್ನ ಮೇಲಿನ ಟ್ಯಾಕ್ಸ್ ಅನ್ನ ನಾವು ಇಳಿಕೆ ಮಾಡಿದ್ವಿ. ಯಾಕೆ? ಜನರ ಮೇಲೆ ಅದರ ಹೊರೆ ಬೀಳೋದು ಬೇಡ. ಇದರಿಂದ ರಿಫರ್ಕೇಶನ್ಸ್ ಬಹಳ ಆಗ್ತದೆ ಅನ್ನೋದು. 6 ತಿಂಗಳಾಗಿಲ್ಲ. 6 ತಿಂಗಳಾಗಿದ್ರೆ ಅವತ್ತೇ ಚಿಂತೆ ಮಾಡ್ಬೋದಾಗಿತ್ತು. ಆಮೇಲೆ ನಿಮಗೂ ಗೊತ್ತಾಗುತ್ತೆ, ಇದು ಕಾಮನ್ ಪೀಪಲ್ ಆಲ್ಸೋ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಇವತ್ತು ನೀವು ನಿಮ್ಮ ಇದ್ರಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ರಿ ಇದು ಪ್ರಪಂಚದಲ್ಲೇ ಏನಾಗ್ತಾ ಇದೆ, ಆಯಿಲ್ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ವಾ ಈ ಜನರಿಗೆ? ಯಾರು ಮಾತಾಡ್ತಾವ್ರೋ ಈ ಕಾಂಗ್ರೆಸ್ನವ್ರಿಗೆ ಅಂತೇಳಿ ಜನನೇ ಹೇಳ್ತಾವ್ರೆ, ನಾವ್ ಹೇಳೋದು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಅದರ್ ಕಂಟ್ರೀಸ್ ಆನ್ ದಿ ಕ್ರೂಡ್ ಆಯಿಲ್. ನಾವು ಡಿಪೆಂಡೆನ್ಸಿ ಇಲ್ಲ. ಈಗ ದವಸ ಧಾನ್ಯ ನಾವೇ ಬೆಳ್ಕೊಳ್ತಾ ಇದ್ದೀವಿ, ನಮ್ದು ಡಿಪೆಂಡೆನ್ಸಿ ಇಲ್ಲ. ಅದರಿಂದ ನೋಡಿ, ಮೋದಿ ಅವರು 5 ಕೆಜಿ ಕೊಡ್ತಾ ಇದ್ದಿದ್ದ ಅಕ್ಕಿಯನ್ನ ಈ ತಿಂಗಳು 10 ಕೊಡಿ ಅಂತ ಕೇಳಿ ಹೆಚ್ಚಿಗೆ ಕೊಟ್ರು. ಯಾಕೆ ಕೊಡ್ತಾ ಇದ್ದಾರೆ? ನಮ್ಮಲ್ಲಿ ಯಥೇಚ್ಛವಾಗಿ ಸಿಗ್ತದೆ, ಆ ಕಾರಣದಿಂದ. ಅದೇ ರೀತಿ ಆಯಿಲು ಸಿಗ್ತಾ ಇದ್ದಿದ್ರೆ, ನಮ್ಮಲ್ಲಿ ಇದ್ದಿದ್ರೆ, ಡಿಪೆಂಡೆನ್ಸಿ ಇಲ್ಲದೆ ಇದ್ದಿದ್ರೆ, ನಾವು ಅದನ್ನು ನೀವು ಹೇಳೋದು ಕರೆಕ್ಟ್ ಇದೆ, ನಾವು ಹೆಚ್ಚು ಮಾಡಕ್ಕೆ ಅವಕಾಶ ಇಲ್ಲ. ಈಗಾಗಿರೋದು ಬೆಲೆ ಡಬಲ್ ಆಗಿದೆ, ಸಿಗೋದು ಕಡಿಮೆ ಆಗಿದೆ, ಟ್ರಾನ್ಸ್ಪೋರ್ಟೇಶನ್ ಆಗ್ತಾ ಇಲ್ಲ. ಆ ಕಾರಣದಿಂದ ನಮ್ಮದಲ್ಲ, ಪಾಕಿಸ್ತಾನದಲ್ಲಿ 540 ರೂಪಾಯಿ ಇದೆ ಪೆಟ್ರೋಲು.
ಡೀಸೆಲ್ ಪೆಟ್ರೋಲು 540 ಇದೆ ಪಾಕಿಸ್ತಾನದಲ್ಲಿ. ನಾನು ಒಂದರದ್ದು ಹೇಳ್ತಾ ಇದ್ದೀನಿ. ಸರ್, ಪಾಕಿಸ್ತಾನ ಹ್ಮ್. ಭಾರತಕ್ಕೆ ಹೋಲಿಕೆ ಮಾಡಕ್ಕಾಗುತ್ತಾ ಪಾಕಿಸ್ತಾನ? ನೋಡಿ, ಅದೊಂದೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಏನಿದೆ, ಆಸ್ಟ್ರೇಲಿಯಾದಲ್ಲಿ ಇದೆ. ಸರ್, ಮನಮೋಹನ್ ಸಿಂಗ್ ಕಾಲದಲ್ಲಿ ಕೂಡ ಪೆಟ್ರೋಲ್ ಇತ್ತು, 69 ಡೀಸೆಲ್ ಇತ್ತು. ಈಗ ಕ್ರೂಡ್ ಆಯಿಲ್ ಬೆಲೆ 69 ಇದೆ ಸರ್. ಮತ್ತೀಗ ಯಾಕೆ ಸರ್ ನೀವು ದಿಢೀರ್ 4 ರೂಪಾಯಿ ಇದು ಫಸ್ಟ್ ಆಫ್ ಆಲ್ ಒಂದನ್ನು ಅರ್ಥ ಮಾಡ್ಕೊಳ್ಳೋದು, ಸರ್ಕಾರ ಹ್ಯಾಂಡಲ್ ಮಾಡ್ತಾ ಇಲ್ಲ ಇದನ್ನು. ಇಟ್ ಇಸ್ ಆಯಿಲ್ ಕಂಪನೀಸ್ ಬಿಟ್ಟಿರೋದು ಈಗ. ಅದು ದೇ ಆರ್ ಇಂಡಿಪೆಂಡೆಂಟ್ ನಾವು, ಓನ್ಲಿ ಕಂಟ್ರೋಲ್ಡ್ ಬೈ ಇದು ಏನೋ ನೀವು ತರೋದಾಗ್ಲಿ ಅಗ್ರಿಮೆಂಟ್ ಮಾಡೋದಾಗ್ಲಿ ಮಾತ್ರ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅದನ್ನ ಅಟ್ಯಾಚ್ ಮಾಡಿ ಬಹಳ ಕಾಲ ಆಗಿದೆ. ಮೊದಲೇನ್ ಮಾಡ್ತಿದ್ರು ಅಂದ್ರೆ ರಾತ್ರಿ 12 ಗಂಟೆ ಆದ್ರೆ ಇವತ್ತು ಹೆಚ್ಚು ಮಾಡ್ಬೇಕಾ ಇಲ್ಲ ಕಡಿಮೆ ಮಾಡ್ಬೇಕಾ ಅದು ನಡೀತಿತ್ತು. ಈಗ ಹಂಗಿಲ್ಲ, ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿ ನಾವು ಕಂಟ್ರೋಲ್ ಮಾಡ್ತಾ ಇರೋದು. ಈಗ ಆಯಿಲ್ ಕಂಪನಿಗಳು ಇವತ್ತು ಕೂಡ 3 ರಿಂದ 4 ಲಕ್ಷ ಕೋಟಿ ಈಗ ಈ ಕಾರಣದಿಂದಾಗಿ ಅವು ಡೆಪ್ಟ್ ಅಲ್ಲಿವೆ. ಇದ್ರೂ ಕೂಡ ಹೆಚ್ಚು ಮಾಡಬಾರ್ದು ಅನ್ನೋದು ಸರ್ಕಾರದ ಇದು. ಆದ್ರೂ ಏನಾಗ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಬರೀ 3 ರೂಪಾಯಿ ಮಾಡಿದ್ರು. ಆಯ್ತು, ನಾನು ಕೇಳ್ತೇನೆ, ಇಲ್ಲಿ 4 ರೂಪಾಯಿ 5 ರೂಪಾಯಿ ಈ ಸರ್ಕಾರ ಮಾಡಿದಾಗ ಯಾಕೆ ಯಾರು ಕೇಳೋದಿಲ್ಲ? ಈ ಸರ್ಕಾರ ಯಾಕೆ ಕೇಳೋದಿಲ್ಲ? ಮೋದಿ ಅವರು ಕಡಿಮೆ ಮಾಡ್ಬೇಕು, ಇವ್ರು ಮಾಡಬಾರ್ದಂತ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರೆ ದೇಶದ್ರೋಹದ ಆಪಾದನೆ ಮಾಡ್ತೀವಿ. ಬಿಜೆಪಿ ಬೆಲೆ ಏರಿಕೆ ಮಾಡಿದ್ರೆ ದೇಶದವ್ರ ಪ್ರಶ್ನೆ ಬರಲ್ಲ. ನಾವು ಪ್ರಶ್ನೆ ಬರುತ್ತೆ. ನೋಡಿ, ಯಾಕೆ ಈ ತರ ನಾವು ದೇಶ ದ್ರೋಹದ ಪ್ರಶ್ನೆ ಕೇಳಲ್ಲ ಯಾವತ್ತೂ. ನಾನು ಇವಾಗ ವೀರಪ್ಪ ಮೊಯ್ಲಿ ಅವರು ನಿಮ್ಮ MP ಆಗಿದ್ದವ್ರಲ್ವಾ? ನಿಮ್ಮ MP ಆಗಿದ್ದವರು ಅವರು 7 ರೂಪಾಯಿ 50 ಪೈಸೆ ಒಂದೇ ಸಾರಿ ಮಾಡಿದ್ರಲ್ಲ ಮನಮೋಹನ್ ಸಿಂಗ್ ಗವರ್ಮೆಂಟ್ ಇದ್ದಾಗ. ಅವಾಗ ಯಾವ ದೇಶದಲ್ಲಿ ಯಾವ ಯುದ್ಧ ನಡೀತಾ ಇತ್ತು ನನ್ಗೆ ಹೇಳಿ? ಯುದ್ಧ ಯಾವ ಇದು? ಆಮೇಲೆ ಕಡಿಮೆ ಯೂಸ್ ಮಾಡ್ಬೇಕು, ಕಡಿಮೆ ಇದು ಮಾಡ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಆವಾಗ ಯಾವ್ದು ಇದ್ ಮಾಡ್ತಾ ಇದ್ರು? ಯಾವ ಯುದ್ಧನೂ ಇಲ್ಲ. 74 ರೂಪಾಯಿ ಇತ್ತು ಪೆಟ್ರೋಲ್, 69 ರೂಪಾಯಿ ಡೀಸೆಲ್ ಇತ್ತು ಸರ್. ಯಾವಾಗ ಮನಮೋಹನ್ ಸಿಂಗ್ ಕಾಲದಲ್ಲಿ. ನೋಡಿ, 74 ರೂಪಾಯಿ ಇತ್ತು, ನನಗೂ ಗೊತ್ತಿದೆ ಪೆಟ್ರೋಲ್. ಆಯ್ತಾ? ಅದಾದ್ಮೇಲೆ ನ್ಯಾಷನಲ್ ಮಾರ್ಕೆಟ್ ಆಗ್ತಾ ಹೋಗ್ತಾ ಇರ್ತದೆ. ಯಾವುದು ಕಡಿಮೆ ಆಗಿದೆ ಈ ದೇಶದಲ್ಲಿ ಅದನ್ನ ಹೇಳಿ ನಾನು. ಅಂದ್ರೆ ಬೆಲೆ ಏರಿಕೆ ಸಮಸ್ಯೆ ಮಾಡ್ತಿದ್ದೀವಿ. ಇಲ್ಲ, ಬೆಲೆ ಏರಿಕೆಲ್ಲ ಸಾಂದರ್ಭಿಕವಾಗಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆದಾಗ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ಹೌದು, ಯಾಕೆ? ಹೌದು, ನಿಮ್ಗೆ ಇನ್ನೊಂದು ಹೇಳ್ಬೇಕು, ಯಾಕೆ ಕಡಿಮೆ ಇತ್ತು ನನ್ನ ಪ್ರಶ್ನೆ. ಎಷ್ಟು ಲಕ್ಷ ಕೋಟಿ ನೀವು ಸಾಲ ಇಟ್ಟು ಹೋಗಿದ್ದು? ಆಯಿಲ್ ಬಾಂಡ್ಸ್ ಎಷ್ಟು ಕೊಟ್ಟು ಹೋಗಿದ್ರಿ? ಇನ್ನೂ ತೀರಿಸ್ತಾ ಇದ್ದೀವಿ ಆಯಿಲ್ ಬಾಂಡ್ಸ್ ನಾವು. ಎಲ್ಲಿಂದ ಬರಬೇಕಾ ದುಡ್ಡು? ಯಾವುದೇ ಸರ್ಕಾರಕ್ಕೆ ದುಡ್ಡು ಅಕ್ಷಯ ಪಾತ್ರೆಯಲ್ಲಿ ಬರಲ್ಲ, ಜನ ಕೊಡೋದ್ರಲ್ಲೇ. ಆದ್ಮೇಲೆ ಆವತ್ತೇ 2 ಲಕ್ಷ ಕೋಟಿ ನೀವು ಸಾಲ ಇಟ್ಟಿದ್ರಿ. ಬಾಂಡ್ಗಳನ್ನ 30 ವರ್ಷಕ್ಕೆ ಕೊಟ್ಟಿದ್ದೀರಿ. 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ. ಈ 30 ವರ್ಷ ನೀವು ಮಾಡಿದ್ದು ಸಾಲನ 30 ವರ್ಷ ಆದ್ರೂ ಯಾವುದೇ ಸರ್ಕಾರ ಬಂದ್ರು ತೀರಿಸ್ಬೇಕು. ಇದಾ ನಿಮ್ಮ ಆಡಳಿತ? ಅಂದ್ಮೇಲೆ ನಾವು ಕಡಿಮೆ ಇಟ್ಬಿಟ್ಟಿದ್ವಿ, ಈಗ ನೀವು ಜಾಸ್ತಿ ಮಾಡಿಬಿಟ್ಟಿದ್ವಿ ಅಂತ ಹೇಳ್ತಾರಲ್ಲ, ಇದನ್ನ ಯಾರು ತೀರಿಸ್ಬೇಕು? ಮಾಡಿದ್ದು ಸಾಲಕ್ಕೆ ಕಾಂಗ್ರೆಸ್ ಯಾಕೆ ಉತ್ತರ ಕೊಡ್ಲಿ? ಇವಾಗ ಹೇಳಿ. ನಾವು ಸಾಲನೇ ಮಾಡೋದಿಲ್ಲ, ಸ್ವಿಸ್ ಬ್ಯಾಂಕ್ ಅನ್ನು ತರ್ತೀವಿ, ದೇಶನ ಅಭಿವೃದ್ಧಿ ಮಾಡ್ತೀವಿ ಅಂತ ಮೋದಿ ಅವರು ಹೇಳಿದ್ರು. ಮತ್ತೀಗ ಮೋದಿ ಸರ್ಕಾರ ಸಾಲ ಆಗಿಲ್ವಾ? ಯಾವ್ದಕ್ಕೆ? ಪ್ರಧಾನಿ ಆದ್ಮೇಲೆ 12 ವರ್ಷದಲ್ಲಿ ಸಾಲನೇ ಮಾಡಿಲ್ವಾ? ನೋಡಿ, ಎಲ್ಲಾ ಸರ್ಕಾರಗಳು ಸಾಲ ಮಾಡ್ತವೆ. ಅವರ ಬಡ್ಜೆಟ್ರಿ ಇದಕ್ಕೆ ಸರಿಯಾಗಿ ಎಷ್ಟು ಶಾರ್ಟೇಜ್ ಬರ್ತದೋ ಡೆವಲಪ್ಮೆಂಟ್ ಇದರಿಂದ ಇವತ್ತು 60% ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಸರ್ಕಾರದ ಎಷ್ಟಾಗ್ತಾ ಇದೆ ಡೆವಲಪ್ಮೆಂಟ್? ಪತ್ರಿಕೆಯಲ್ಲಿ, ಪೇಪರ್ ಅಲ್ಲಿ ಜನಸಾಮಾನ್ಯರಿಗೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಸರ್? ನೀವು ಸ್ವಲ್ಪ ಓಡಾಡ್ಬೇಕು ಹೊರಗಡೆ. ಹೇಳಿ, ನಾನು ಹೇಳ್ತೇನೆ ಯಾಕೆ ಅಂತ. ಇಲ್ಲ, ನೀವು ನಿಮ್ಮದಲ್ಲ ಇದು ಪ್ರಶ್ನೆ, ನೀವು ಜನರ ಪರವಾಗಿ ಕೇಳ್ತಾ ಇರೋದು. ಆದ್ರೆ ಯು ಶುಡ್ ಹ್ಯಾವ್ ಎ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬಿಫೋರ್ ಯು ಆಸ್ಕ್ ಎ ಕ್ವಶನ್. ವೈ? ನಾನು ಇವಾಗ ಹೇಳಿದೆ ಕೇರಳದಲ್ಲಿ ರಸ್ತೆಗಳು ನ್ಯಾಷನಲ್ ಇದು ರೋಡ್ಸ್ ಎಲ್ಲಾನು ನ್ಯಾಷನಲ್ ಹೈವೇಸ್ ನಿಮ್ಗೆ ಹೋಗಿ ನೋಡ್ಬೇಕು ಯಾವ ಮಟ್ಟಕ್ಕೆ ಇವತ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೆಳೆದಿದೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸಾಲ ಮಾಡಿ ನೀವು ತುಪ್ಪ ತಿನ್ನಕ್ ಮಾಡಬಾರ್ದು, ಸಾಲ ಮಾಡ್ಬೇಕು. ನೀವೇ ಒಪ್ಕೋತಾ ಇದ್ದೀರಿ ಸರ್, ಕೇರಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನ ಕೊಟ್ಟಿದೆ. ಇಲ್ಲ, ಹಂಗಲ್ಲ. ನೀವು ಮಾಡಬಹುದು, ನೀವು ಮಾಡಲ್ಲ. ನೀವೇನ್ ಮಾಡ್ತೀರಿ? ಈಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕಾಗಿ ನೀವು ಕೆಲವು ಕೆಲಸಗಳನ್ನ ಮಾಡೋದೇ ಇಲ್ಲ. ಈಗ JJM ನೀವು ಬರೀ ಲವ್ ಲೆಟರ್ ಬರೀತೀರ ಹೊರತು
ಬಟ್ ಏನಾದ್ರೂ ಹೋಗಿ ಕುಳಿತು ಮಾತಾಡಿ ಮಾಡಿದಿರಾ? ಇಲ್ಲ. ಆಯ್ತು, ರೈಲ್ವೇದು ಪ್ರಾಜೆಕ್ಟ್ಗಳೆಲ್ಲ ನಿಲ್ತಾವೆ. ಯಾಕೆ? ನೀವು ಹಣ ಕೊಡೋದಿಲ್ಲ, ಜೊತೆಗೆ ಆ ಹಣ ಕೊಡೋದಿಲ್ಲ, ಭೂಮಿ ಕೊಡೋದಿಲ್ಲ. ಅದು 50% ಇದು ಜೇಬಿನಲ್ಲಿ ಹೋಗ್ಬೇಕು, ಅದು ಹೋಗೋದಿಲ್ಲ. ಅದರಿಂದಾಗಿ ಅದು ನಿಲ್ತದೆ. ನ್ಯಾಷನಲ್ ಹೈವೇಸ್ ಏನಾಯ್ತು ಕರ್ನಾಟಕದ ಮಟ್ಟಕ್ಕೆ ನೋಡ್ರಿ, ಬೇರೆ ದೇಶಗಳ ರಾಜ್ಯದ ಮಟ್ಟಕ್ಕೆ ನೋಡ್ರಿ. ಸರಿ, ಇವತ್ತು ಇಡೀ ರಾಜ್ಯದಲ್ಲೇ ಇರ್ಬೋದು, ದೇಶದಲ್ಲಿ ನ್ಯಾಷನಲ್ ಹೈವೇಸ್ ಅಲ್ಲಿ ನಾವು ಎಂಟ್ರಿ ಆಗಿದ್ದೀವಿ ಅಂದ್ರೆ ಸರಾಗವಾಗಿ ಹೋಗಿ ಮುಟ್ತಾ ಇದೀವಿ. ಅಂದ್ರೆ ಇದೆಲ್ಲಿಂದ ಬರುತ್ತೆ ಇದೆಲ್ಲ? ಕೇರಳದ ಬೇಡ, ನಮ್ ಜಿಲ್ಲೆ ತಗೋಣ. ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ. ಕ್ಷೇತ್ರದಲ್ಲೇ ನಮ್ಮ ರಿಸರ್ವೇಶನ್ ಹೆಚ್ಚಿಸಿದವರು ನಾವು, ಬಿಜೆಪಿ. ನಾವು ಮೀಸಲಾತಿಯ ವಿರೋಧಿಗಳಲ್ಲ. ಅವರ ಪರವಾಗಿ 15 ಇದ್ದಿದ್ದನ್ನ 17 ಮಾಡಿದ್ದು, ಪರಿಶಿಷ್ಟ ವರ್ಗಗಳದು 3% ಇದ್ದಿದ್ದನ್ನ 7% ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ನಾವು ಅದರ ವಿರೋಧ ಇದ್ದಿದ್ರೆ ನಾವ್ಯಾಕೆ ಮಾಡ್ತಿದ್ವಿ? ಆದ್ರೆ ಇವತ್ತೇನು ಮಾಡಿದ್ದಾರೆ ಈ ಸರ್ಕಾರ? ಅದನ್ನ ಜಾರಿಗೆ ಕೊಡೋದು ಬಿಟ್ಟು ಈಗ 3.5 ವರ್ಷಗಳಿಂದ ಜಾರಿಯಲ್ಲಿದ್ದನ್ನ ಈಗ ತೆಗೆದು ಬರೀ 15% ಅಂತ ಮಾಡಿದ್ದಾರೆ. ಎಸ್ಟಿಗಳಿಗೆ ಬರೀ 3% ಅಂತ ಮಾಡಿದ್ದಾರೆ. ಮತ್ತೆ ಅಂದ್ರೆ ತೆಗೆದು ಹಾಕಿದ್ದಾರೆ. ಇದ್ಯಾಕೆ ಆ ಜನಾಂಗಗಳಿಗೆ ಅರ್ಥ ಆಗ್ತಿಲ್ಲ? ಪ್ರಶ್ನೆ ಯಾಕೆ ಮಾಡ್ತಿಲ್ಲ? ಒಟ್ಟಾರೆ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಇದೆ, ದಲಿತ ವಿರೋಧಿ ಸರ್ಕಾರ ಇದೆ. ನೀವು ನೋಡಿ, ಒಂದು ಜೀವ ಕೊಟ್ಟರು ಮೊನ್ನೆ ನಮ್ಮ ಸರ್ಕಾರ ಇರುವಾಗ ಶಾಲಾ ಕಾಲೇಜುಗಳಲ್ಲಿ ನಾವು ಯಾವಾಗಲೂ ಕೂಡ ಧರ್ಮವನ್ನ ತರಬಾರ್ದು. ಓದುವ ಮಕ್ಕಳ ತಲೆಯಲ್ಲಿ ಧರ್ಮದ ಬೀಜವನ್ನ ಬಿತ್ತಬಾರ್ದು. ಅದೊಂದು ರೀತಿಯ ವಿಷ ಆಗತ್ತೆ. ಸಾಮರಸ್ಯ ಇರಬೇಕು, ಒಬ್ಬರನ್ನೊಬ್ಬರು ಸಹೋದರತ್ವದಿಂದ ನೋಡಿ ನಡ್ಕೊಳ್ತಕ್ಕಂಥದ್ದಾಗ್ಬೇಕು. ಮುಂಜೆ ಸಮಾಜ ಕಟ್ಟತಕ್ಕಂಥ ಆ ಯುವ ಚೇತನಗಳು ಒಗ್ಗಟ್ಟಿನಿಂದ ಹೋಗ್ಬೇಕು. ದೇಶ ಕಟ್ಟುವ ಕೆಲಸ ಇದು ಅಂತೇಳಿ ನಾವು ಅಲ್ಲಿ ತೆಗೆದ್ವಿ, ಹಿಜಾಬ್ ಅನ್ನ ತೆಗೆದ್ವಿ. ಕೋರ್ಟ್ಗೆ ಹೋದ್ರು, ಸ್ಟೇ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲಿ ಕೋರ್ಟ್ ಅಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಯಾರು ಕೇಳಲಿಲ್ಲ ಹಿಜಾಬ್ ನಮಗ್ ಬೇಕು ಅಂತ. ಮುಸ್ಲಿಂ ಬಂಧುಗಳಿಗೆ ಹಿಜಾಬ್ ಬೇಡದಿದ್ರು ಈ ಕಾಂಗ್ರೆಸ್ನವ್ರಿಗೆ ಹಿಜಾಬ್ ಬೇಕು. ಇನ್ನು ಮುಂದೆ ಕಾಂಗ್ರೆಸ್ನವ್ರು ಎಲ್ರೂ ಹಿಜಾಬ್ ಹಾಕೊಂಡು ಓಡಾಡೋದೇ ಒಳ್ಳೇದು. ಯಾಕಂದ್ರೆ ಕಾಂಗ್ರೆಸ್ನವ್ರು ಇವರು ಅಂತ ಗೊತ್ತಾಗ್ಲಿ ಜನರಿಗೆ. ಮಾಡಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಈಗ ಶಾಲಾ ಕಾಲೇಜುಗಳಲ್ಲಿ ಇನ್ನು ಮೇಲೆ ಇನ್ನು ಓಪನ್ ಆಗಿಲ್ಲ. ಇನ್ನು ಓಪನ್ ಆದ ತಕ್ಷಣ ಇವ್ರು ಹಿಜಾಬ್ ಹಾಕೊಂಡು ಹೋದ್ರೆ ಯೂನಿಫಾರ್ಮ್ಗೆ ಗೌರವ ಇಲ್ಲ. ಆಗ ಹಿಜಾಬ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಐಡೆಂಟಿಟಿ ಆಫ್ ಎ ರಿಲಿಜಿಯನ್. ಒಂದು ಧರ್ಮದ ಐಡೆಂಟಿಟಿ ಆಗುತ್ತೆ, ಅದು ಗುರುತಾಗತ್ತೆ. ಈ ಗುರುತನ್ನ ನಾಳೆ ದಿವಸ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಹಿಂದೂಗಳು ಕೇಸರಿ ಶಾಲ ಹಾಕೊಂಡು ಹೋದ್ರೆ ನೀವೇನ್ ಮಾಡ್ತೀರಿ? ಕೇಸರಿ ಹಾಕೊಂಡು ಅದು ಎಕ್ಸ್ಟ್ರಾ ಅಲೋ ಮಾಡಬಾರ್ದು. ಹಾಗಿದ್ಮೇಲೆ ನೀವು ಇದನ್ನ ಅಲೋ ಮಾಡಿದ್ಮೇಲೆ ಅದನ್ನು ಮಾಡ್ಬೇಕಾಗತ್ತೆ. ಗೊಂದಲವು ಸೃಷ್ಟಿ ಯಾರಿಂದ ಆಗಿದ್ದು? ಕಾಂಗ್ರೆಸ್ ಇಂದ. ಇಂಥ ಒಂದು ಕೆಟ್ಟ ಪರಂಪರೆಯನ್ನ ಇದು ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ನಿರತವಾಗಿದೆ. ಆ ಕಾರಣದಿಂದ ಕಾಂಗ್ರೆಸ್ ಅನ್ನ ನಾವೆಲ್ಲರೂ ಸೇರಿ ತ್ಯಜಿಸಬೇಕು. ಅವರಾಗೆ ಬುದ್ಧಿ ಕಲ್ತ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಅವರಿಗೆ ಬುದ್ಧಿಯನ್ನು ನಾವು ಕಲಿಸ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ಈ ರಾಜ್ಯವನ್ನ ಇವತ್ತು ಸುಭದ್ರವಾಗಿ ಇಡಬೇಕಾದವರು ಕೆಟ್ಟ ಪರಂಪರೆಯನ್ನ ಸೃಷ್ಟಿ ಮಾಡಿ ರೈತರಿಗೂ ಅನ್ಯಾಯ ಆಗ್ತಾ ಇದೆ. ನೋಡಿ, ಈಗಾಗಲೇ ಮಳೆ ಹೆಚ್ಚಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ವಿಪರೀತ ಮಳೆ ಆಗಿದೆ 3-4 ದಿನಗಳಲ್ಲಿ. ಹೋಗಿ ಕೇಳೋರಿಲ್ಲ. ಎಲ್ಲ ಬಂದಿಲ್ಲಿ ಸಾಧನೆ ಸಮಾವೇಶ ಮಾಡ್ತಾರೆ. 3 ಕಾಸಿಗೆ ಗೌರವ ಇಲ್ಲದ ಸಾಧನೆ ಅದು. ರಸಗೊಬ್ಬರಗಳು ಇವತ್ತು ಪತ್ರಿಕೆಗಳಲ್ಲಿದೆ, ನಿಮ್ಮ ಪತ್ರಿಕೆಗಳಲ್ಲಿ ನೋಡಿ, ಕೊರತೆ ಆಗಿದೆ. ಮಳೆ ಬಂದ ತಕ್ಷಣ ನನ್ನ ಬಿತ್ತನೆಗಳು ಸ್ಟಾರ್ಟ್ ಆಗಬೇಕು. ಎಲ್ಲಿ ಗೊಬ್ಬರ, ಎಲ್ಲಿ? ರೈತರ ಪರಿಸ್ಥಿತಿಯನ್ನು ಯಾರು ಕೇಳಬೇಕು? ಈ ಸರ್ಕಾರ ಕುಂಭಕರ್ಣನ ಸರ್ಕಾರ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಇದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. ಮೊದಲನೇ ಕಾರಣ ಸರ್ಕಾರಿ ಯಂತ್ರದ ದುರುಪಯೋಗ.
ನಾನು ಎರಡೂ ಕಡೆ ಎಲ್ಲೂ ಚುನಾವಣೆಗೆ ಹೋಗಿದ್ದವನು. ಹಣ ಹಂಚಿದ್ದು ಜನ ಅಲ್ಲ, ಪೊಲೀಸ್ನವರು. ಕ್ಯಾನ್ವಾಸ್ ಮಾಡಿದ್ದು ಟೀಚರ್ಗಳು. 15 ದಿವಸ ಮುಖ್ಯಮಂತ್ರಿ ಬೆಂಗಳೂರು ಬಂದಿಲ್ಲ. ಹಠ ತೊಟ್ಟು ಸಂಪೂರ್ಣ ಯಂತ್ರಗಳನ್ನ ದುರುಪಯೋಗ ಪಡಿಸ್ಕೊಂಡು ಸರ್ಕಾರಿ ಚುನಾವಣೆ ಮಾಡಿದ್ರು. ಅವರ ಪಕ್ಷದ ಚುನಾವಣೆ ಮಾಡಬೇಕಾಗಿತ್ತು. ಆ ಕಾರಣದಿಂದ ನಮ್ಮ ಅಭ್ಯರ್ಥಿಗಳು ಸೋತಿರಬಹುದು. ಎಷ್ಟರಲ್ಲಿ ಸೋತಿದ್ರ? ನಾವು ರಾಜ್ಯ ಮಟ್ಟಕ್ಕೆ ಬರೋದಾದ್ರೆ ಹಾ. ನಾವು ಇಷ್ಟೊಂದು ಹೇಳಿದ್ರೆ ಬೆಲೆ ನಿಂಗೆ ಇರ್ಬೋದು, ಭಾಗ್ಯಗಳ ಒಂದು ವೈಫಲ್ಯತೆ ಇರ್ಬೋದು, ಇವೆಲ್ಲ ಜನಮಾನಸದೊಳಗೆ ತಗೊಂಡೋಗೋದ್ರಲ್ಲಿ ಬಿಜೆಪಿ ಇಡ್ತಾ ಇದೆ ವಿರೋಧ ಪಕ್ಷವಾಗಿ. ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ನಿಮ್ಮ ಕಚೇರಿಗಳಿಗೆ, ನಿಮ್ಮ MP ಮನೆಗಳಿಗೆ ಮುಖ್ಯ ಆಗ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡ್ತಿದೆ ಅನ್ನೋದು ಜನ ಇಲ್ಲ, ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ, ಅವ್ರ ಕೆಲಸ ಅವ್ರು ಮಾಡ್ಲಿ. ಜನಮನಕ್ಕೆ ಮುಟ್ಟಬೇಕಾದ್ದೆಲ್ಲ ಮುಟ್ಟುತ್ತಾ ಇದೆ. ಬಟ್ ಜನರಿಗೂ ಕೂಡ ಒಂದು ಇತಿಮಿತಿ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾರಿ ಅಧಿಕಾರ ಅಂದ್ರೆ ವೋಟ್ ಕೊಟ್ಟ ಮೇಲೆ ಇನ್ನು 5 ವರ್ಷದ ತನಕ ಅದರದ್ದು ವ್ಯಾಲ್ಯೂ ವಾಪಸ್ ತಗೊಳಕ್ ನಾವೇನು ಜನಕ್ಕೆ ಇಲ್ಲ. ನಾವು ತಿಳಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ತಿಳಿಸಿದ್ರಿಂದಲೇ ಜನ ಇವತ್ತು ಬಹಳ ಎಚ್ಚೆತ್ಕೊಂಡಿದ್ದಾರೆ. ಮೇಕೆದಾಟು ಮೈಸೂರಿಗೆ ಯಾತ್ರೆ ಬಿಟ್ಟರೆ ಗಮನಾರ್ಹವಾಗಿ ಯಾವ ಒಂದು ಹೋರಾಟ ಪ್ರತಿಭಟನೆ ಬಿಜೆಪಿ ನಿಮಗೆ ಒಳ್ಳೆ ಪ್ರಶ್ನೆ ಕೇಳ್ಬಿಟ್ರಿ ತಾವು. ಮೇಕೆದಾಟು ಕರೋನಾ ಇರ್ಬೇಕಾದ್ರೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ಅದನ್ನ ಶುರು ಮಾಡ್ಬಿಟ್ಟು ಹಂಗೆ ನೀರ್ ತಂದ್ಬಿಡ್ಬೋದು ಬೆಂಗಳೂರಿಗೆ ಅಂತ ಮಾಡಿದ್ರಲ್ಲ. ಸರ್ಕಾರ ಅವ್ರದೇ ಬಂದಿದ್ದಲ್ಲ, ಯಾಕೆ ತರ್ಲಿಲ್ಲ? ಅದ್ರ ಬಗ್ಗೆ ನೀವು ಹೋರಾಟ ಮಾಡ್ತಾ ಇಲ್ಲ. ಅಲ್ಲ, ಯಾವ ಮೇಕೆನೂ ದಾಟ್ಲಿಲ್ಲ, ಯಾಕೆ ಅಂತ. ಪ್ರಬಲವಾಗಿ ಹೋರಾಟ ಎಲ್ಲೋಯ್ತು ಆ ಮೇಕೆ ದಾಟ್ತೀನಿ ಅಂದಿದ್ದು? ಎಲ್ಲೋಯ್ತದ ಹೇಳಿ? ಯಾಕೆ DK ಶಿವಕುಮಾರ್ ದಾಟಿಸ್ತೀನಿ ಅಂದ್ರಲ್ಲ, ದಾಟಿಸಿಲ್ಲ. ಯಾಕೆ? ಪರ್ಮಿಷನ್ನೇ ಬೇಕಿಲ್ಲ ಅಂದ್ರಲ್ಲ. ಈಗ ಯಾಕೆ ನಿಮಗೆ ಪರ್ಮಿಷನ್ ಬೇಕಿಲ್ಲ? ಹಂಗಾರೆ ಮಾಡ್ರಿ. ಯಾಕೆ ಸ್ಟಾಲಿನ್ ಅವ್ರನ್ನ ಕಾಯ್ತಾ ಇದ್ರಿ? ಸ್ಟಾಲಿನ್ ಅವರು ಬ್ರದರ್ ಅಂತಿದ್ರಲ್ಲ, ಯಾಕೆ ನಿಮ್ ಬ್ರದರ್ ನಿಮಗೆ ಪರ್ಮಿಷನ್ ಕೊಡ್ಲಿಲ್ವಾ? ನೋಡಿ, ಸಾಂದರ್ಭಿಕ ನಾಟಕಗಳು ನಡೆಯೋದಿಲ್ಲ. ಜನ ಅರ್ಥ ಮಾಡ್ಕೊಳ್ತಾರೆ. ಏನೋ ಸುಳ್ಳಿಗೂ ಒಂದಷ್ಟು ಬೆಲೆ ಇರ್ತದೆ. ಯಾವಾಗ ಗೊತ್ತಾ? ಹೇಳಿದಾಗ. ಅದು ಸುಳ್ಳು ಅಂತ ಜನರಿಗೆ ಗೊತ್ತಾದ ಮೇಲೆ ಅದಕ್ಕೆ ಸರಿಯಾದ ಪಾಠ ಕಲಿಸ್ತಾರೆ. ಕಾಲ ಬರ್ತದೆ. ಒಂದು ಸಾರಿ ಕೊಟ್ಟ ಅಧಿಕಾರವನ್ನ ಅಷ್ಟು ಬೇಗ ಕಿತ್ಕೊಳ್ಳುತ್ತೆ ಅಷ್ಟೇ. 5 ವರ್ಷ ಅದು ಸಾಂವಿಧಾನಿಕವಾಗಿ ಬಂದಿರೋದು. ಈ 5 ವರ್ಷ ಆದ್ಮೇಲೆ ಜನ ಅವ್ರಿಗೂ ಪಾಠ ಕಲಿಸ್ತಾರೆ. ಥ್ಯಾಂಕ್ ಯು.